ನಮಸ್ಕಾರ ಸ್ನೇಹಿತರೆ. ನಿಮ್ಮ ಜೇಬಿನಲ್ಲಿ, ನಿಮ್ಮ ಪರ್ಸ್ನಲ್ಲಿ ಅಥವಾ ಮನೆಯ ಒಂದು ಮೂಲೆಯಲ್ಲಿ ಈಗಲೂ ನಾನಿರಬಹುದು. ನೀವು ನನ್ನನ್ನು ದಿನವೂ ಬಳಸ್ತೀರಿ. ಕೆಲವೊಮ್ಮೆ ಚಹಾ ಖರೀದಿಸಲು, ಕೆಲವೊಮ್ಮೆ ಬಸ್ ಟಿಕೆಟ್ ಪಡೆಯಲು, ಕೆಲವೊಮ್ಮೆ ದೇವರ ಹುಂಡಿಗೆ ಹಾಕಲು. ಆದರೆ ನಾನು ನಿಮ್ಮ ಕೈಗೆ ಬರುವ ಮೊದಲು ನನ್ನ ಜೀವನ ಹೇಗಿರ್ತದೆ ಎಂದು ನೀವೆಂದಾದರೂ ಯೋಚಿಸಿದ್ದೀರಾ? ಇಂದು ನಾನು ನನ್ನ ಕಥೆಯನ್ನು ನಾನೇ ಹೇಳ್ತೇನೆ. ನಾನು ಒಂದು 10 ರೂಪಾಯಿ ನಾಣ್ಯ. ಅಧ್ಯಾಯ 1. ನನ್ನ ಜನನ. ನನ್ನ ಜನನ ಯಾವ ಮನೆಯಲ್ಲೂ ಆಗೋದಿಲ್ಲ. ನನ್ನ ಜನ್ಮಸ್ಥಳ ಭಾರತದ ಟಂಕಶಾಲೆ. ಮೊದಲು ದೊಡ್ಡ ದೊಡ್ಡ ಲೋಹದ ಹಾಳೆಗಳು ಬರ್ತವೆ. ಅವುಗಳನ್ನು ಅತ್ಯಂತ ನಿಖರವಾದ ಯಂತ್ರಗಳಿಂದ ವೃತ್ತಾಕಾರದ ತುಂಡುಗಳಾಗಿ ಕತ್ತರಿಸಲಾಗುತ್ತದೆ. ನಂತರ ಮತ್ತೊಂದು ಶಕ್ತಿಯುತ ಯಂತ್ರ ನನ್ನ ಮೇಲೆ ಭಾರತದ ರಾಷ್ಟ್ರೀಯ ಚಿಹ್ನೆ, ರೂಪಾಯಿ 10, ವರ್ಷ ಮತ್ತು ಇತರ ಗುರುತುಗಳನ್ನು ಅಚ್ಚು ಹಾಕುತ್ತದೆ. ಆ ಕ್ಷಣದಲ್ಲೇ ನಾನು ಕೇವಲ ಲೋಹದ ತುಂಡಿನಿಂದ ಭಾರತದ ಅಧಿಕೃತ ನಾಣ್ಯವಾಗುತ್ತೇನೆ. ಸಾವಿರಾರು ನಾಣ್ಯಗಳ ಜೊತೆ ನನ್ನ ಹೊಸ ಜೀವನ ಆರಂಭವಾಗುತ್ತದೆ. ಅಧ್ಯಾಯ 2. ನನ್ನ ಮೊದಲ ಪ್ರಯಾಣ. ನಮ್ಮನ್ನು ಎಚ್ಚರಿಕೆಯಿಂದ ಚೀಲಗಳಲ್ಲಿ ತುಂಬಲಾಗುತ್ತದೆ. ಭದ್ರತಾ ವ್ಯವಸ್ಥೆಯೊಂದಿಗೆ ವಿವಿಧ ಬ್ಯಾಂಕ್ಗಳಿಗೆ ಕಳುಹಿಸಲಾಗುತ್ತದೆ. ಅಲ್ಲಿಂದ ನಾನು ಮೊದಲ ಬಾರಿಗೆ ಒಬ್ಬ ಅಂಗಡಿಯವನ ಕೈಗೆ ತಲುಪುತ್ತೇನೆ. ಆ ದಿನವೇ ಮೊದಲ ಬಾರಿ ಒಬ್ಬ ಮನುಷ್ಯ ನನ್ನನ್ನು ಸ್ಪರ್ಶಿಸುತ್ತಾನೆ. ನಾನು ಈಗ ನಾಣ್ಯಗಳ ಒಂದು ಸಣ್ಣ ಭಾಗ, ದೇಶದ ಆರ್ಥಿಕ ವ್ಯವಸ್ಥೆಯ ಒಂದು ಚಿಕ್ಕ ಭಾಗ. ಅಧ್ಯಾಯ 3. ನನ್ನ ದಿನನಿತ್ಯದ ಜೀವನ. ನನ್ನ ಪ್ರಯಾಣಕ್ಕೆ ಅಂತ್ಯವೇ ಇಲ್ಲ. ಬೆಳಗ್ಗೆ ಟೀ ಅಂಗಡಿಯಲ್ಲಿರುತ್ತೇನೆ, ಮಧ್ಯಾಹ್ನ ಬಸ್ ಕಂಡಕ್ಟರ್ ಕೈಯಲ್ಲಿರುತ್ತೇನೆ, ಸಂಜೆ ಒಬ್ಬ ಶಾಲಾ ಮಗುವಿನ ಜೇಬಿಗೆ ಹೋಗುತ್ತೇನೆ, ಮರುದಿನ ಒಬ್ಬ ರೈತನ ಕೈಗೆ ಸೇರುತ್ತೇನೆ, ಕೆಲ ದಿನಗಳ ನಂತರ ದೇವರ ಹುಂಡಿಯಲ್ಲಿ ನೆಮ್ಮದಿಯಾಗಿ ಮಲಗುತ್ತೇನೆ. ಆಮೇಲೆ ಮತ್ತೆ ಬ್ಯಾಂಕ್ ಮೂಲಕ ಹೊರಬಂದು ಮತ್ತೊಬ್ಬರ ಜೀವನದ ಭಾಗವಾಗುತ್ತೇನೆ. ಪ್ರತಿದಿನ ಹೊಸ ಮುಖಗಳು, ಹೊಸ ಕಥೆಗಳು, ಹೊಸ ಪ್ರಯಾಣಗಳು. ಅಧ್ಯಾಯ 4. ನಾನು ಕಂಡ ಜೀವನ. ನಾನು ಶ್ರೀಮಂತರ ಅರಮನೆಯನ್ನು ನೋಡಿದ್ದೇನೆ, ಬಡವರ ಗುಡಿಸಲನ್ನು ನೋಡಿದ್ದೇನೆ, ಹಸಿದ ಮಗುವಿನ ಕಣ್ಣೀರನ್ನು ನೋಡಿದ್ದೇನೆ, ಸಂತೋಷದಿಂದ ನಗುವ ಮುಖಗಳನ್ನು ನೋಡಿದ್ದೇನೆ. ಒಬ್ಬ ತಾಯಿಯ ಪ್ರಾರ್ಥನೆ, ಒಬ್ಬ ರೈತನ ಬೆವರು, ಒಬ್ಬ ವಿದ್ಯಾರ್ಥಿಯ ಕನಸು, ಇವೆಲ್ಲಕ್ಕೂ ನಾನು ಸಾಕ್ಷಿಯಾಗಿದ್ದೇನೆ. ನಾನು ಯಾರನ್ನೂ ಜಾತಿ, ಧರ್ಮ, ಬಡತನ, ಶ್ರೀಮಂತಿಕೆ ಎಂದು ನೋಡಿಲ್ಲ. ನನ್ನ ಕೈಯಲ್ಲಿ ಎಲ್ಲರೂ ಒಂದೇ. ಅಧ್ಯಾಯ 5. ನನ್ನ ನೋವು. ಕೆಲವರು ನನ್ನನ್ನು ನೆಲಕ್ಕೆ ಎಸೆಯುತ್ತಾರೆ, ಕೆಲವರು ನನ್ನನ್ನು ಕಳೆದುಕೊಳ್ಳುತ್ತಾರೆ, ಕೆಲವರು ನಾನು ನಕಲಿ ಎಂದು ಅನುಮಾನಿಸುತ್ತಾರೆ, ಕೆಲವೊಮ್ಮೆ ಮಣ್ಣಿನೊಳಗೆ ಹೂತು ಹೋಗುತ್ತೇನೆ. ಆದರೆ ಯಾರಾದರೂ ಒಬ್ಬರು ನನ್ನನ್ನು ಎತ್ತಿ ಮತ್ತೆ ಜೀವನಕ್ಕೆ ತರುತ್ತಾರೆ. ಅದು ನನ್ನ 2ನೇ ಅವಕಾಶ. ಅಧ್ಯಾಯ 6. ನನ್ನ ಅಂತಿಮ ಪಯಣ. ವರ್ಷಗಳು ಕಳೆಯುತ್ತವೆ. ನನ್ನ ಮೇಲಿನ ಅಕ್ಷರಗಳು ನಿಧಾನವಾಗಿ ಮಾಸುತ್ತವೆ. ನಾನು ಹಳೆಯವನಾಗುತ್ತೇನೆ. ಒಂದು ದಿನ ಬ್ಯಾಂಕ್ ನನ್ನನ್ನು ಹಿಂದಕ್ಕೆ ಕಳುಹಿಸುತ್ತದೆ. ನನ್ನನ್ನು ಕರಗಿಸಲಾಗುತ್ತದೆ. ಅದೇ ಲೋಹದಿಂದ ಹೊಸ ನಾಣ್ಯ ಹುಟ್ಟಬಹುದು. ಹೀಗಾಗಿ ನನ್ನ ಅಂತ್ಯ ಎಂದರೆ ನಿಜಕ್ಕೂ ಅಂತ್ಯವಲ್ಲ, ಅದು ಮತ್ತೊಂದು ಹೊಸ ಜೀವನದ ಆರಂಭ. ಕೊನೆಯ ಮಾತು. ನೀವು ನನ್ನನ್ನು ಕೇವಲ 10 ಎಂದು ನೋಡಬಹುದು, ಆದರೆ ನಾನು ಕೋಟ್ಯಾಂತರ ಜನರ ಪರಿಶ್ರಮದ ಸಾಕ್ಷಿ, ಲಕ್ಷಾಂತರ ಕೈಗಳನ್ನು ಸ್ಪರ್ಶಿಸಿದ ಪ್ರಯಾಣಿಕ, ಪ್ರತಿದಿನ ಸಾವಿರಾರು ಕಥೆಗಳನ್ನು ಹೊತ್ತಿರುವ ಮೌನ ಸಂಗಾತಿ. ಮುಂದಿನ ಬಾರಿ ನಿಮ್ಮ ಕೈಗೆ ಒಂದು 10 ನಾಣ್ಯ ಬಂದಾಗ ಅದನ್ನು ಕೇವಲ ಹಣ ಎಂದು ನೋಡಬೇಡಿ. ಅದರ ಹಿಂದೆ ಒಂದು ಜೀವನವಿದೆ, ಒಂದು ಕಥೆ ಇದೆ, ಒಂದು ಪಯಣವಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಇನ್ನಷ್ಟು ಇಂತಹ ವಿಭಿನ್ನ ಕಥೆಗಳಿಗಾಗಿ ಮಹೇಶ್ ಎಕ್ಸ್ಪ್ಲೇನ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.